ಹಾಯ್ ನಮಸ್ತೆ ಆಲ್, ವೆಲ್ಕಮ್ ಟು ನಿಮ್ಮ ಸಖಿ ಯೂಟ್ಯೂಬ್ ಚಾನಲ್ಗೆ. ಇದು ನನ್ನ ಮೊದಲ ಯೂಟ್ಯೂಬ್ನ ವಿಡಿಯೋ. ಹಾಗಾಗಿ ರಾಯರ ಆಶೀರ್ವಾದದೊಂದಿಗೆ ನನ್ನ ಮೊದಲ ವಿಡಿಯೋ ಪ್ರಾರಂಭ ಮಾಡುತ್ತಿದ್ದೇನೆ. ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಇಂದು ನಮ್ಮ ಪ್ರಯಾಣ ಮಂತ್ರಾಲಯ ಕಡೆಗೆ. ನಮ್ಮ ಡಿಸ್ಟಿಕ್ ಕಲಬುರಗಿ, ಹಾಗಾಗಿ ಕಲಬುರಗಿಯಿಂದ ಮಂತ್ರಾಲಯಕ್ಕೆ ನಾವು ಪ್ರಯಾಣ ಮಾಡುತ್ತಿದ್ದೇವೆ. ಕಲಬುರಗಿಯಿಂದ ಮಂತ್ರಾಲಯಕ್ಕೆ 207 ಕಿಲೋಮೀಟರ್, 4 ಅವರ್ ಜರ್ನಿ. ಬೆಳಗ್ಗೆ 5:40ಕ್ಕೆ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಟ್ರೈನ್ ಇತ್ತು ಅಂತ ನಾವು 3 ಜನ ಹೋಗ್ತಾ ಇದ್ವಿ. ಒಬ್ಬರಿಗೆ 80 ಅಂದರೆ 3 ಜನಕ್ಕೆ 240 ರುಪೀಸ್ ಆಯಿತು. ನಾವು ಆನ್ಲೈನ್ ಪೇಮೆಂಟ್ ಮಾಡಿದ್ವಿ. ಎಷ್ಟು 240 ರುಪೀಸ್. ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ ಪ್ರಯಾಣ. ನೋಡಿ, ಇದು ನಮ್ಮ ಕಲಬುರಗಿ ಸ್ಟೇಷನ್. ಎಷ್ಟು ಕ್ಲೀನ್ ಆ್ಯಂಡ್ ನೀಟ್ನೆಸ್ ಆಗಿದೆ. ಲಿಫ್ಟ್ ಬೇಡ, ಸ್ಟೆಪ್ಸ್ ಮೇಲೆ ಹೋಗೋಣ ಬನ್ನಿ. ನನ್ನ ಹತ್ರ ಮೈಕ್ ಇರಲಿಲ್ಲ, ಆ ಕಾರಣಕ್ಕಾಗಿ ನಾನು ಆಮೇಲೆ ವಾಯ್ಸ್ ಕೊಡ್ತಾ ಇರೋದು. ಮೊದಲೇ ರೆಕಾರ್ಡಿಂಗ್ ಮಾಡಬೇಕಿತ್ತು, ಈಗ ವಾಯ್ಸ್ ಏನಂತ ಕೊಡಬೇಕು ಅನ್ನೋದೇ ತಿಳಿತಾ ಇಲ್ಲ ಗುರು. ಬನ್ನಿ ನೋಡಿ ನಮ್ಮ ಕಲಬುರಗಿ ಸ್ಟೇಷನ್. ಈಗ ಸ್ಟೆಪ್ಸ್ ಇಳಿಯುವಂಥ ಸಮಯ. ಬನ್ನಿ, ಎಷ್ಟು ಸ್ಟೆಪ್ಸ್ ಇಳಿದಾಯ್ತು. ಅಲ್ಲಿ ಕಲಬುರಗಿ ಜಂಕ್ಷನ್ ಅಂತ ಬೋರ್ಡ್ ನೋಡಿದ್ರು ನಮ್ಮ ಹುಡುಗಿಯರು. ಬನ್ನಿ ಅಲ್ಲಿ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ಹೋಗಿದ್ವಿ. ದಿನಾಲು 5:40ಕ್ಕೆ ಬರೋ ಟ್ರೈನ್, ಇವತ್ತು 6:30 ಇನ್ನೂ ಟ್ರೈನ್ ಬರಲಿಲ್ಲ. ವೇಟ್ ಮಾಡ್ತಾ ಇದ್ವಿ. ಹಾಗೋ ಹೀಗೋ ಟ್ರೈನ್ ಬಂತು. ನಾವು ಜನರಲ್ ಸೀಟ್ಗಾಗಿ ಓಡ್ತಾನೆ ಇದ್ವಿ. ಜನರಲ್ ಸೀಟು ಮುಂದೆರಡು ಹಿಂದೆರಡು ಇರ್ತವೆ ಅಲ್ವಾ, ಹಾಗಾಗಿ ನಾವು ಹಿಂದೆ ಬೋಗಿಗೆ ಇರಬೇಕಂತ ಹೋಗ್ತಾ ಇದ್ವಿ. ಹಾಗೂ ಈಗ ಕಷ್ಟಪಟ್ಟು ಎಲ್ಲರೂ ಓಡ್ಕೊಂಡು ಬಂದು ಸೀಟು ಸಿಕ್ತು ಹೋಗ್ಕೊಂತೀವಿ. ಹಾಗೆ ಒಂದೆರಡು ಫೋಟೋಸ್ ಮತ್ತು ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಟ್ರೈನ್ಗಳಲ್ಲಿ ವಿಂಡೋ ಸೈಡ್ ಕೊಡೋದ್ರಲ್ಲಿ ಇರೋ ಮಜಾ ಮತ್ತೆ ಎಲ್ಲಿ ಇಲ್ಲ. ಚೆನ್ನಾಗಿ ತುಂಬ ನೇಚರ್ ಅದೆಲ್ಲ ನೋಡಿಕೊಂಡು ವಿಡಿಯೋಸ್ ಫೋಟೋಸ್ಗಳನ್ನು ಕ್ಲಿಕ್ ಮಾಡ್ಕೊಂಡ್ವಿ. ಅಂತೂ ಇಂತೂ ಮಂತ್ರಾಲಯ ಬಂತು. ನೋಡಿ ಎಷ್ಟು ನೀಟ್ನೆಸ್ ಆಗಿದೆ. ಮಂತ್ರಾಲಯಕ್ಕೆ ಕಾಲಿಟ್ಟಿದ್ದೇವೆ. 4-5 ಅವರ್ಸ್ ಅಂತ ತಿಳ್ಕೊಂಡ್ವಿ, ಬಟ್ 3.5 ಅವರ್ಸಲ್ಲೇ ಮಂತ್ರಾಲಯವನ್ನು ತಲುಪಿದ್ವಿ. ಬನ್ನಿ ಹೋಗೋಣ. ಹೊರಗಡೆ ವೆಹಿಕಲ್ ಸಿಗ್ತಾವೋ ಇಲ್ಲವೋ ಅಂದ್ಕೊಂಡಿದ್ವಿ, ಬಟ್ ತುಂಬಾ ಆಟೋಸ್ಗಳು ನಿಂತಿದ್ವಿ. ಒಬ್ಬರಿಗೆ 50 ರೂಪಾಯಿ. ನಾವು 3 ಜನ ಇದ್ವಿ. ಅಲ್ಲಿ ಒಂಥರ ಆಟೋಗಳೇ ಬೇರೆ ಥರ ಇತ್ತು, ಯಾಕಂದರೆ ಹಿಂದೆ ಈ ಥರ ಕೊಡೋ ಅಂತ ಇದು ಇತ್ತು, ಸಿಸ್ಟಮ್ ಇತ್ತು. ನಾವು ಕೂಡ ಹಿಂದೆನೇ ಕುಂತಿದ್ವಿ. ಕೈಲಾಸ ಶಿಖರದ ಯೋಗಿ, ಬೆಳಕಿನ ಹನಿಯ ಈಶ್ವರನೇ, ಮನಸ್ಸಿನ ಮನೆಯ ಉಸಿರಾದವನೇ, ನೀಲಕಂಠ. ಆಟೋ ರಾಯರ ಸನ್ನಿಧಾನದ ಎದುರುಗಡೆನೇ ಸ್ಟಾಪ್ ಆಯಿತು. ಸ್ವಲ್ಪ ಮುಂದೆ ಹೋದರೆ ರಾಯರ ದೇವಸ್ಥಾನ ಬರುತ್ತದೆ. ಹಾಗಾಗಿ ನಾವು ಸ್ವಲ್ಪ ಮುಂದೆ ನಡೆದುಕೊಂಡು ಹೋಗ್ತಾ ಇದ್ವಿ. ಕತ್ತಲ ಹಾದಿಗೆ ಬೆಳಕನು ತೋರು, ನಿನ್ನನ್ನು ಬಿಟ್ಟರೆ ನಮಗಿನ್ನಾರು. ಕಣ್ಣಿನ ಹನಿಯಲ್ಲಿ ನಿನ್ನದೇ ರೂಪ, ನೀಗಿಸು ತಂದೆ ಜನ್ಮದ ಪಾಪ. ಹರ ಹರ ಮಹಾದೇವ ಶಂಭೋ
ಸ್ವಿಚ್ చేయండి ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು ಓಂ ಶ್ರೀ ರಾಮೇಶ್ವರಾಯ ಭಕ್ತರಿಗೆ ಸೂಚನೆ ದಕ್ಷಿಣ ಹೋಗಿ ಶರಣ ಮತ್ತು ಪರಿಚಯ ಒಳಗಡೆ ಹೋಗಬೇಕು ದಕ್ಷಿಣಕ್ಕೆ ಅಲ್ಲೇಟప్పుడు ಒಳಗಡೆ ದರ್ಶನಕ್ಕೆ ಹೋಗುವಾಗ ಮೊಬೈಲ್ ಅಲೌ ಇರಲಿಲ್ಲ, ಹಾಗಾಗಿ ನಾನು ಫೋನ್ನ ಆಫ್ ಮಾಡಿಬಿಟ್ಟೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಮತ್ತೆ ವಿಡಿಯೋನ ಆನ್ ಮಾಡಿಬಿಟ್ಟೆ. ದೇವಸ್ಥಾನದ ಸುತ್ತಲೂ 2 ಪ್ರದಕ್ಷಿಣೆ ಹಾಕಿದ್ದೇವೆ. ಪ್ರದಕ್ಷಿಣೆ ಹಾಕುವಾಗ ಮನಸ್ಸಿಗೆ ಏನೋ ಒಂಥರ ಸಂತಸ, ನೆಮ್ಮದಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ರಾಯರ ದೇವಸ್ಥಾನಕ್ಕೆ ಹೋಗಿ ಬರಬೇಕಂತ, ಮಂತ್ರಾಲಯಕ್ಕೆ. ಆಗ್ತಾನೇ ಇರಲಿಲ್ಲ. ನಾನು ಈಗ ಬಂದಿದ್ದೇನೆ, ಹಾಗಾಗಿ ನಾನು ರಾಯರು ಕರೆಸ್ಕೊಂಡಾಗ ಮಾತ್ರ ನಾವು ಬರೋಕ್ಕೆ ಸಾಧ್ಯ ಅಂತ ನಾನು ನಂಬ್ತಾ ಇದ್ದೀನಿ. ಯಾಕಂದರೆ ನಾವು ತುಂಬ ಸಾರಿ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದು ಆಗಲಿಲ್ಲ. ಈಗ ಕಾಲ ಕೂಡಿ ಬಂದಿದ್ದರಿಂದ ರಾಯರ ಆಶೀರ್ವಾದ ಪಡೆದು ತುಂಬಾ ಖುಷಿಯಾಗಿದೆ.